ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕರ್ನಾಟಕ ರಾಜ್ಯದಲ್ಲಿ ನಾವು ಸ್ಥಾನಗಳನ್ನು ತಗೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದರೂ ಕೂಡ ವೋಟ್ ಪರ್ಸೆಂಟೇಜ್ನಲ್ಲಿ ಮುಂದಿದ್ದೇವೆ. ಉತ್ತಮವಾದಂಥ ಸಾಧನೆಯನ್ನು ಮಾಡಿದ್ದೇವೆ. ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಮತ್ತು ಡಿ.ಕೆ. ಶಿವಕುಮಾರ್ ಅವರು, ಸರ್ಕಾರದಲ್ಲಿರ್ತಕ್ಕಂಥ ಖರ್ಗೆ ಸರ್ಕಾರದ ಇದರಲ್ಲಿರ್ತಕ್ಕಂಥ ನಮ್ಮ ಸರ್ಕಾರದ ಮಿಂಚುಣಿದಾರರಲ್ಲಿ ಒಬ್ಬರಾಗಿರ್ತಕ್ಕಂಥ, ರಚನೆ ಮಾಡಲಿಕ್ಕೆ ಮಿಂಚುಣಿದಾರರಾಗಿರ್ತಕ್ಕಂಥ ಖರ್ಗೆ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದ್ದೇವೆ. ಅವರು ಏನೇ BJPಯವರು ಏನೇ ಹೇಳಲಿ, ಅವರಿಬ್ಬರು ಒಂದಾಗಿದೆ, ಅದು ಮುಖ್ಯ. ನೀವು ಒಬ್ಬರು ಸಾಧನೆ ಮಾಡಿಲ್ಲ, ಅವರೊಬ್ಬರು ಸಾಧನೆ ಅಲ್ಲ ಅದು. ಅವರಿಬ್ಬರು ಒಂದಾಗಿರೋದ್ರಿಂದ ಇಬ್ಬರು ಉಳ್ಕೊಂಡಾರೆ ಈ ಸರಿಯ, ಇಲ್ಲ ಅಂದರೆ ಪಟೆದ್ದು ಹೋಗೋರು ಈ ಸರಿ. ಇಬ್ಬರು ಇದ್ದಾಗರು ನಮ್ಮ 20 ಸ್ಥಾನದ ಮೇಲೆ ಗೆಲ್ತಾಯಿತ್ತು. ಇವತ್ತು ನಾವು ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ನಮ್ಮ ಅಧ್ಯಕ್ಷರಿಗೆ, ಉಪಮುಖ್ಯಮಂತ್ರಿಗಳಿಗೆ ಹೇಳಿ ಬಂದಿದ್ದೇವೆ, ನಾವೆಲ್ಲ ಹಾಸನ ಜಿಲ್ಲೆಯವರು, ನೀವು ಕುಂದಬೇಕಾದ್ದಿಲ್ಲ, ನಿಮ್ಮ ಹಿಂದೆ ನಾವಿದ್ದೇವೆ. ಈ ರಾಜ್ಯದ ಜನ ನಿಮ್ಮ ಹಿಂದಿದ್ದಾರೆ. ಆಕಸ್ಮಿಕವಾಗಿ ಈ ಒಂದು ಪಕ್ಷಗಳ ಹೊಂದಾಣಿಕೆಯ ಒಂದು ಕುತಂತ್ರಕ್ಕೆ ನಿಮ್ಮ ಸಹೋದರರಾದಂಥ ಡಿ.ಕೆ. ಸುರೇಶ್ರವರು ಬಲಿಯಾಗಿರ್ಬೋದು. ಅವರು ಮತ್ತೆ ಎದ್ದು ಬರ್ತಾರೆ, ಫಿನಿಕ್ಸ್ ಅಂತ ಎದ್ದು ಬಂದು ಏನು ಅವರು 3 ಸಾರಿ ಸಂಸದರಾಗಿದ್ದರು ಅದೇ ರೀತಿ ಮುಂದೂ ಕೂಡ ಅವರು ಆಗ್ತಾರೆ ಅಂತಕ್ಕಂಥದ್ದನ್ನು ಅವರಿಗೆ ಧೈರ್ಯವನ್ನು ತುಂಬಿ ಬಂದಿದ್ದೇವೆ. ಸಿದ್ದರಾಮಣ್ಣವ್ರಿಗೂ ನಾವು ಹೇಳಿದ್ದೇವೆ, ಸಿದ್ದರಾಮಣ್ಣವರು ಹೌದು ನಿಜ, ನಾವು ಸಂಘಟಿತರಾಗಬೇಕು. ಎಲ್ಲಿ ನಾವು ಇದರಲ್ಲಿ ಇದಾಗಿದ್ದೇವೆ, ನಾವೇನೂ ಆಗಿಲ್ಲ. ಅವರಿಬ್ಬರ ಹೊಂದಾಣಿಕೆನೇ ನಮ್ಮ ಒಂದು ಇದಕ್ಕೆ ಅವರು ಈ ಸ್ವಲ್ಪ ಹಿನ್ನಡೆಗೆ ಕಾರಣ ಆಗಿದೆ. ಆದರೆ ನಾವು ಪರ್ಸೆಂಟೇಜ್ ಆಫ್ ವೋಟಿಂಗ್ಸ್ ಜಾಸ್ತಿ ತಗೊಂಡಿದ್ದೀವಿ, ಮುಂದೆಯೂ ತಗೋತೀವಿ. ಆದ್ದರಿಂದ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು ಸುಮಾರು 99ರಿಂದ ಇಲ್ಲಿಯವರೆಗೆ ಯಾರೂ ದೇವೇಗೌಡರ ಕುಟುಂಬನ ಬಿಟ್ಟು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಏನಿತ್ತು, ಅದನ್ನು ಹೋಗಲಾಡಿಸಿ ನಮ್ಮ ಶ್ರೇಯಸ್ ಪಟೇಲ್ರವರನ್ನು ಅತ್ಯಧಿಕ ಬಹುಮತದಿಂದ ಅವರನ್ನು ಗೆಲ್ಲಿಸ್ಕೊಂಡ್ಬಂದಿದ್ದೀವಿ. ಅದು ಸಿದ್ದರಾಮಣ್ಣ ಮತ್ತು ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಪಕ್ಷದ ನಾಯಕರ, ನಮ್ಮ ಕಾರ್ಯಕರ್ತರು, ಎಲ್ಲ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಎಲ್ಲರೂ ನಾವು ಒಂದಾಗಿ ದುಡಿದು ನಾವು ಇವತ್ತು ಹಾಸನ ಜಿಲ್ಲೆಯನ್ನೇ, ಇವರು ಆ ಮಂಡ್ಯದಲ್ಲಿ ಹೋಗಿ ಗೆದ್ದದ್ದನ್ನೇ ಹೇಳ್ತಾರೆ, ಆದರೆ ನಾವು ಹಾಸನದಲ್ಲಿ ಅವ್ರ ಬುಡನೇ ಕೈ ಹಾಕಿದ್ದೀವಲ್ಲ, ಅವ್ರ ಬುಡಕ್ಕೆ ಕೈ ಹಾಕಿದ್ದೀವಲ್ಲ. ಹಾಸನದಲ್ಲೇ ಅವ್ರ ತವ್ರ ಮನೆ, ಆ ತವ್ರ ಮನೆಗೆ ಕೈ ಹಾಕಿ ಅವ್ರ ತವ್ರ ಮನೆಯಲ್ಲಿ ಅವರನ್ನು ಸೋಲಿಸಿರ್ತಕ್ಕಂಥದ್ದು ಬಹಳ ಅತಿಶಯೋಕ್ತಿಯಾದಂಥ ವಿಚಾರ. ಅವ್ರು ಇಲ್ಲೆಲ್ಲೋ ಮಂಡ್ಯ ಇದರಿಂದಲೇ ಗೆದ್ದಿರ್ತಕ್ಕಂಥದ್ದು ಅತಿ ಮುಖ್ಯ ಆಗಲ್ಲ. ಅದು ರಾಜಕಾರಣದಲ್ಲಿ ಮುಂದೆ ಪ್ರಶ್ನೆ ಇದೆ. ಆ ಹೋರಾಟ ನಾವು ಮಾಡ್ತೀವಿ. ಹಾಸನ ಜಿಲ್ಲೆಯಲ್ಲಿ, ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮಗೆ ಅತ್ಯಧಿಕ ಬಹುಮತವನ್ನು ಕೊಟ್ಟು ನಮ್ಮ ರಾಜ್ಯದಲ್ಲಿ ಇನ್ನೂ ಒಂದು ಕಾಂಗ್ರೆಸ್ಸಿನ ಭದ್ರ ಬುನಾದಿಯನ್ನು ಇದೆ ಅಂತಕ್ಕಂಥದ್ದನ್ನು ಈ ದಕ್ಷಿಣ ಕರ್ನಾಟಕದಲ್ಲಿ ತೋರಿಸಿದ್ದಾರೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ನಾವು ಸ್ಥಾನಗಳನ್ನು ತಗೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದರೂ ಕೂಡ ವೋಟ್ ಪರ್ಸೆಂಟೇಜ್ನಲ್ಲಿ ಮುಂದಿದ್ದೇವೆ. ಉತ್ತಮವಾದಂಥ ಸಾಧನೆಯನ್ನು ಮಾಡಿದ್ದೇವೆ. ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಮತ್ತು ಡಿ.ಕೆ. ಶಿವಕುಮಾರ್ ಅವರು, ಸರ್ಕಾರದಲ್ಲಿರ್ತಕ್ಕಂಥ ಖರ್ಗೆ ಸರ್ಕಾರದ ಇದರಲ್ಲಿರ್ತಕ್ಕಂಥ ನಮ್ಮ ಸರ್ಕಾರದ ಮಿಂಚುಣಿದಾರರಲ್ಲಿ ಒಬ್ಬರಾಗಿರ್ತಕ್ಕಂಥ, ರಚನೆ ಮಾಡಲಿಕ್ಕೆ ಮಿಂಚುಣಿದಾರರಾಗಿರ್ತಕ್ಕಂಥ ಖರ್ಗೆ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದ್ದೇವೆ. ಅವರು ಏನೇ BJPಯವರು ಏನೇ ಹೇಳಲಿ, ಅವರಿಬ್ಬರು ಒಂದಾಗಿದೆ, ಅದು ಮುಖ್ಯ. ನೀವು ಒಬ್ಬರು ಸಾಧನೆ ಮಾಡಿಲ್ಲ, ಅವರೊಬ್ಬರು ಸಾಧನೆ ಅಲ್ಲ ಅದು. ಅವರಿಬ್ಬರು ಒಂದಾಗಿರೋದ್ರಿಂದ ಇಬ್ಬರು ಉಳ್ಕೊಂಡಾರೆ ಈ ಸರಿಯ, ಇಲ್ಲ ಅಂದರೆ ಪಟೆದ್ದು ಹೋಗೋರು ಈ ಸರಿ. ಇಬ್ಬರು ಇದ್ದಾಗರು ನಮ್ಮ 20 ಸ್ಥಾನದ ಮೇಲೆ ಗೆಲ್ತಾಯಿತ್ತು. ಇವತ್ತು ನಾವು ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ನಮ್ಮ ಅಧ್ಯಕ್ಷರಿಗೆ, ಉಪಮುಖ್ಯಮಂತ್ರಿಗಳಿಗೆ ಹೇಳಿ ಬಂದಿದ್ದೇವೆ, ನಾವೆಲ್ಲ ಹಾಸನ ಜಿಲ್ಲೆಯವರು, ನೀವು ಕುಂದಬೇಕಾದ್ದಿಲ್ಲ, ನಿಮ್ಮ ಹಿಂದೆ ನಾವಿದ್ದೇವೆ. ಈ ರಾಜ್ಯದ ಜನ ನಿಮ್ಮ ಹಿಂದಿದ್ದಾರೆ. ಆಕಸ್ಮಿಕವಾಗಿ ಈ ಒಂದು ಪಕ್ಷಗಳ ಹೊಂದಾಣಿಕೆಯ
ಒಂದು ಕುತಂತ್ರಕ್ಕೆ ನಿಮ್ಮ ಸಹೋದರರಾದಂಥ DK ಸುರೇಶ್ರವರು ಬಲಿಯಾಗಿರ್ಬೋದು. ಅವರು ಮತ್ತೆ ಎದ್ದು ಬರ್ತಾರೆ, ಫಿನಿಕ್ಸ್ ಅಂತ ಎದ್ದು ಬಂದು ಈ ಏನು ಅವರು 3 ಸಾರಿ ಸಂಸದರಾಗಿದ್ದರು ಅದೇ ರೀತಿ ಮುಂದೂ ಕೂಡ ಅವರು ಆಗ್ತಾರೆ ಅಂತಕ್ಕಂಥದ್ದನ್ನು ಅವರಿಗೆ ಧೈರ್ಯವನ್ನು ತುಂಬಿ ಬಂದಿದ್ದೇವೆ. ಸಿದ್ದರಾಮಣ್ಣವ್ರಿಗೂ ನಾವು ಹೇಳಿದ್ದೇವೆ, ಸಿದ್ದರಾಮಣ್ಣವರು ಹೌದು ನಿಜ ನಾವು ಸಂಘಟಿತರಾಗಬೇಕು, ಎಲ್ಲಿ ನಾವು ಇದರಲ್ಲಿ ಇದಾಗಿದ್ದೇವೆ, ನಾವೇನೂ ಆಗಿಲ್ಲ, ಅವರಿಬ್ಬರ ಹೊಂದಾಣಿಕೆನೇ ನಮ್ಮ ಒಂದು ಇದಕ್ಕೆ ಅವರು ಈ ಹಿನ್ನಡೆಗೆ ಸ್ವಲ್ಪ ಹಿನ್ನಡೆಗೆ ಕಾರಣ ಆಗಿದೆ. ಆದರೆ ನಾವು ಪರ್ಸೆಂಟೇಜ್ ಆಫ್ ವೋಟಿಂಗ್ಸ್ ಜಾಸ್ತಿ ತಗೊಂಡಿದ್ದೀವಿ, ಮುಂದೆಯೂ ತಗೋತೀವಿ. ಆದ್ದರಿಂದ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು ಸುಮಾರು 99ರಿಂದ ಇಲ್ಲಿಯವರೆಗೆ ಯಾರೂ ದೇವೇಗೌಡರ ಕುಟುಂಬನ ಬಿಟ್ಟು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಏನಿತ್ತು ಅದನ್ನು ಹೋಗಲಾಡಿಸಿ ನಮ್ಮ ಶ್ರೇಯಸ್ ಪಟೇಲ್ರವರನ್ನು ಅತ್ಯಧಿಕ ಬಹುಮತದಿಂದ ಅವರನ್ನು ಗೆಲ್ಲಿಸ್ಕೊಂಡ್ಬಂದಿದ್ದೀವಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅದು ಸಿದ್ದರಾಮಣ್ಣ ಮತ್ತು DK ಶಿವಕುಮಾರ್ ಅವರು ನಮ್ಮ ಪಕ್ಷದ ನಾಯಕರ, ನಮ್ಮ ಕಾರ್ಯಕರ್ತರು, ಎಲ್ಲ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಎಲ್ಲರೂ ನಾವು ಒಂದಾಗಿ ದುಡಿದು ನಾವು ಇವತ್ತು ಹಾಸನ ಜಿಲ್ಲೆಯನ್ನೇ, ಇವರು ಆ ಮಂಡ್ಯದಲ್ಲಿ ಹೋಗಿ ಗೆದ್ದದ್ದನ್ನೇ ಹೇಳ್ತಾರೆ, ಆದರೆ ನಾವು ಹಾಸನದಲ್ಲಿ ಅವ್ರ ಬುಡನೇ ಕೈ ಹಾಕಿದ್ದೀವಲ್ಲ, ಅವ್ರ ಬುಡಕ್ಕೆ ಕೈ ಹಾಕಿದ್ದೀವಲ್ಲ, ಹಾಸನದಲ್ಲೇ ಅವ್ರ ತವ್ರ ಮನೆ, ಆ ತವ್ರ ಮನೆಗೆ ಕೈ ಹಾಕಿ ಅವ್ರ ತವ್ರ ಮನೇಲಿ ಅವರನ್ನು ಸೋಲಿಸಿರ್ತಕ್ಕಂಥದ್ದು ಬಹಳ ಅತಿಶಯೋಕ್ತಿಯಾದಂಥ ವಿಚಾರ. ಅವ್ರು ಇಲ್ಲೆಲ್ಲೋ ಮಂಡ್ಯ ಇದರಿಂದಲೇ ಗೆದ್ದಿರ್ತಕ್ಕಂಥದ್ದು ಅತಿ ಮುಖ್ಯ ಆಗಲ್ಲ. ಅದು ರಾಜಕಾರಣದಲ್ಲಿ ಮುಂದೆ ಪ್ರಶ್ನೆ ಇದೆ, ಆ ಹೋರಾಟ ನಾವು ಮಾಡ್ತೀವಿ. ಹಾಸನ ಜಿಲ್ಲೆಯಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮಗೆ ಅತ್ಯಧಿಕ ಬಹುಮತವನ್ನು ಕೊಟ್ಟು ನಮ್ಮ ರಾಜ್ಯದಲ್ಲಿ ಇನ್ನೂ ಒಂದು ಕಾಂಗ್ರೆಸ್ಸಿನ ಭದ್ರ ಬುನಾದಿಯನ್ನು ಇದೆ ಅಂತಕ್ಕಂಥದ್ದನ್ನು ಈ ದಕ್ಷಿಣ ಕರ್ನಾಟಕದಲ್ಲಿ ತೋರಿಸಿದ್ದಾರೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.